ಜುಲೈ 3 ಆಯಿತು, ಜುಲೈ 5 ಆಯಿತು, ಜುಲೈ 8 ಆಯಿತು, ಇನ್ನೂ ಕೂಡ ಸಚಿವ ಸಂಪುಟ ರೆಡಿ ಆಗ್ತಾ ಇಲ್ಲ. ಇದೀಗ ಜುಲೈ 12ಕ್ಕೆ ಹೋಗದೆ ರಾಹುಲ್ ಗಾಂಧಿ ಎಂಟ್ರಿ ಡೇಟ್ ಏನಿದ್ದರೂ ಜುಲೈ 12ರ ಬಳಿಕವೇ ಸಂಪುಟ ವಿಸ್ತರಣೆಯ ಕಸರತ್ತು ಅನ್ನುವಂಥ ಮಾಹಿತಿಗಳು ಕೇಳಿಬಂದಿವೆ. ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದು ಜುಲೈ 13ರಂದು ದೆಹಲಿಗೆ ಹೋಗ್ತಾರಾ? ಜುಲೈನಲ್ಲಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಅವತ್ತು ಜುಲೈ 12 ಡಿ ಕೆ ಸಂಪುಟ ವಿಸ್ತರಣೆಗೆ ಆಷಾಢನೇ ಕಳಿಬೇಕಾ? ಆಷಾಢ ಮಾಸದಲ್ಲಿ ಇದಾಗಲ್ವಾ? 20 ಸಚಿವ ಸ್ಥಾನಗಳ ಭರ್ತಿಗೆ ಶ್ರಾವಣ ಮಾಸವೇ ಬರಬೇಕಾ? ಶ್ರಾವಣ ಮಾಸದಲ್ಲಾಗುತ್ತಾ ಸಚಿವ ಸಂಪುಟ? ಗೊತ್ತಿಲ್ಲ. ಒಂದು ಕಡೆ ಜುಲೈ 3ನೇ ತಾರೀಕಾಯಿತು, ಜುಲೈ 5ನೇ ತಾರೀಕಾಯಿತು, ಜುಲೈ 8 ಆಯಿತು. ಈಗ ರಾಹುಲ್ ಗಾಂಧಿಯವರು ಭಾರತಕ್ಕೆ ವಾಪಸ್ ಬರೋದು ಜುಲೈ 12ನೇ ತಾರೀಕು. ಈ ಸಚಿವ ಸಂಪುಟದ ಕಸರತ್ತು ಅನ್ನುವಂಥದ್ದು ಏನಿದೆ ಅದು ಕಂಪ್ಲೀಟ್ ಆಗಿ ಆಗೋದೇ 12ನೇ ತಾರೀಕಿನ ಮೇಲೆ. ಅಲ್ಲಿವರೆಗೂ ಯಾರೂ ಉಸಿರಾಡಬೇಡಿ, ಅಲ್ಲಿವರೆಗೂ ಯಾರೂ ಮಾತಾಡಬೇಡಿ. 12ನೇ ತಾರೀಕಿನ ನಂತರ ರಾಹುಲ್ ಗಾಂಧಿ ವಿಲ್ ಬ್ಯಾಕ್. ರಾಹುಲ್ ಗಾಂಧಿಯವರು ಭಾರತಕ್ಕೆ ಬರ್ತಾರೆ, ಆಗ ಮಾತಾಡೋಣ. ಇವತ್ತು ಹೋಗ್ತಾರೆ, ನಾಳೆ ಹೋಗ್ತಾರೆ, CM ಹೋಗ್ತಾರೆ, ಸಿದ್ದರಾಮಯ್ಯನವರು ಹೋಗ್ತಾರೆ, ಹೋಗಿ ಎಲ್ಲವನ್ನು ಫೈನಲ್ ಮಾಡ್ಕೊಂಡು ಬಂದು ಸಚಿವ ಸಂಪುಟವನ್ನು ರೆಡಿ ಮಾಡಿಬಿಡ್ತಾರೆ ಅಂತ ಹೇಳಿ ಆಸೆಯಲ್ಲಿರುವಂತಹ ಅನೇಕ ಜನ ಶಾಸಕರಿಗೆ ನಿರಂತರವಾಗಿ ನಿರಾಸೆ ಆಗ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ಅಂದರೆ 12ನೇ ತಾರೀಕಿನ ಮೇಲ್ಪಟ್ಟು CM ಮತ್ತು ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯನವರು ತಾವೇನು ಸ್ವತಃ ಒಂದೊಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ, ಆ ಪಟ್ಟಿಯ ಸಮೇತವಾಗಿ ದೆಹಲಿಗೆ ಹೋಗುವಂತಹ ಸಾಧ್ಯತೆಗಳಿದೆ. ಆಗ ರಾಹುಲ್ ಗಾಂಧಿಯವರ ಮುಂದೆ ಆ ಪಟ್ಟಿಯನ್ನು ಇರಿಸಿದಾಗ ರಾಹುಲ್ ಗಾಂಧಿ ವಿಲ್ ಸೆಲೆಕ್ಟ್ ಯಾರು ಆಗ್ತಾರೆ ಮಂತ್ರಿ ಅಂತ. ಬಟ್ ಈ ಸಂಭ್ರಮಕ್ಕೆಲ್ಲ ಆಷಾಢ ಮಾಸದಲ್ಲೇ ಉತ್ತರ ಸಿಗುತ್ತಾ, ಅಥವಾ ಈ ಮಂತ್ರಿಗಿರಿ ಬರೋದಕ್ಕೆ ಶ್ರಾವಣದ ತನಕ ಕಾಯಬೇಕಾ, ಶ್ರಾವಣ ಮಾಸ ಬರೋ ತನಕ ಕಾಯಬೇಕಾ? ಗೊತ್ತಿಲ್ಲ. ಶ್ರಾವಣ ಮಾಸವೇ ಶುಭ ಮುಹೂರ್ತ ಆಗಿದ್ದರೆ ಮುಂದಕ್ಕೆ ಹೋದರೂ ಹೋದಿತ್ತು.